ವೀಕ್ಷಕ ನಮಸ್ಕಾರ. ಈ ದಿನ ಏನು ನಮ್ಮ ಬಂದೂರಿನಲ್ಲಿ ರಮಾನಂದ ಸ್ವಾಮೀಜಿಗಳ ಅವರ ಒಂದು ಗದ್ದಿಗೆ ಇದೆ. ಇತಿಹಾಸ ಪೂರ್ವ ಇರೋಂಥ ಒಂದು ಗದ್ದಿಗೆ ಇದು. ರಾಜ ಮಹಾರಾಜರು ಮಹಾರಾಣಿಯರು ಕೂಡ ಇಲ್ಲಿ ಬರ್ತಾಯಿದ್ರು. ಅಷ್ಟು ವಿಶೇಷವಾದಂಥ ಬಂದೂರಿನ ರಮಾನಂದ ಶ್ರೀಗಳ ಗದ್ದುಗೆ ತಾವು ನೋಡ್ತಾ ಇದ್ದೀರಾ. ಇಲ್ಲಿ ಅವರ ಕುಟುಂಬಸ್ಥರು ಕೂಡ ಇವತ್ತಿನವರೆಗೂ ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇರೋದು, ಪೂಜಾ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಈ ವರ್ಷ ಕೂಡ ಅದ್ದೂರಿಯಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಇಲ್ಲೇನು ಇವತ್ತು ಅಮಾವಾಸ್ಯೆಯ ಪ್ರಯುಕ್ತ ರಮಾನಂದ ಅವ್ರಿಗೆ ಗುರುಗಳಿಗೆ ವಿಶೇಷವಾದಂಥ ಪೂಜೆ ಸಲ್ಲಿಸಿರೋದು ನಾವು ನೋಡ್ಬೋದು. ಇಲ್ಲಿ ಕರಿಯಪ್ಪ ಸ್ವಾಮಿ ದೇವಸ್ಥಾನ ಜೊತೆ ರಮಾನಂದ ಗುರುಜಿಯವರ ಗದ್ದುಗೆ ಮತ್ತು ಈಶ್ವರ ದೇವಸ್ಥಾನ ಮೂರು ಒಂದೇ ಕಡೆ ಇರುವಂಥ ಒಂದು ಪುಣ್ಯಕ್ಷೇತ್ರ. ಇಡೀ ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು. ಹಾಗೆಯೇ ಈ ಥರ ಎಲ್ಲ ಯುವಕ ಭಕ್ತರು ಕೂಡ ಇಲ್ಲಿ ಬಂದು ಅವರ ಕೈಲಾದಂಥ ಸೇವೆನ ಸಲ್ಲಿಸ್ತಾರೆ. ಬೇರೆ ಬೇರೆ ಗ್ರಾಮಗಳಿಂದ ಬರುವಂಥದ್ದು. ಮತ್ತು ಪ್ರತಿ ವರ್ಷವೂ ಕೂಡ ಅದ್ದೂರಿಯಾದಂಥ ಕಾರ್ಯಕ್ರಮನ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ವರ್ಷ ಕೂಡ ಇಲ್ಲಿ ಮಾಡಿರೋದು ವಿಶೇಷವಾಗಿ ನೋಡ್ತಾ ಇದ್ದೀರಿ. ಮತ್ತು ಇಲ್ಲಿ ದಾಸೋಹ ಕೂಡ ಅವರು ಶ್ರೀಗಳ ಹೆಸರಲ್ಲಿ ದಾಸೋಹನ ಮಾಡ್ತಾರೆ. ಅದು ಕೂಡ ತುಂಬ ವಿಶೇಷವಾಗಿದೆ. ಮತ್ತು ಅವರ ಕುಟುಂಬದಸ್ಥರು ಒಂದು ಗದ್ದಿಗೆ ಪೂಜೆ ಮಾಡಿ ಪ್ರತಿಯೊಬ್ಬರೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಸಾರ್ವಜನಿಕವಾದಂಥ ಒಂದು ಉತ್ತಮವಾದ ಧಾರ್ಮಿಕ ಭಾವನೆಗಳಿಗೆ ಅನುವು ಮಾಡಿಕೊಡೋದು ನಾವು ನೋಡ್ಬೋದು. ಹನುಮನಾಳು ಮಠದ ಏನು ನಮ್ಮ ಜ್ಞಾನಾನಂದ ಗುರುಗಳು ಇದ್ದಾರೆ, ಅವರು ಕೂಡ ಇವತ್ತು ಭಜನೆ ಮಾಡ್ತಾಯಿದ್ದಾರೆ. ನಮ್ಮ ಹನುಮನಾಳ ಹೆಮ್ಮೆಯ ಗುರುಮಕ್ಕಳು ಎಲ್ಲೋದ್ರೂ ಕೂಡ ಒಂದು ಭಜನೆ ಕಾರ್ಯಕ್ರಮನ ಆಯೋಜನೆ ಮಾಡುವಂಥದ್ದು. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಒಂದೊಂದು ದೇವಸ್ಥಾನಗಳಲ್ಲಿ ಉಚಿತವಾಗಿ ಸೇವಾರ್ಥವನ್ನು ಮಾಡುವಂಥದ್ದು, ಭಜನೆ ಆಡಿ ದೇವರ ಕೀರ್ತನೆ ಸಂಕೀರ್ತನೆಗಳನ್ನ ಆಡುವಂಥದ್ದು ನಾವು ವಿಶೇಷವಾಗಿ ನೋಡ್ತಾ ಇರ್ತೀವಿ.